ನಿನಗೆ ಅವಳ ಮನಸ್ಸು ಎಷ್ಟು ನೋವಾಗುತ್ತೆ ಅಂತ ಮಾತ್ರ ಯೋಚನೆ. ಅವಳು ಆ ಹುಡುಗನ್ನ ಕಟ್ಕೊಂಡಾಗಿನಿಂದ ನಾನು ಎಷ್ಟು ಕೊರಗ್ತಾ ಇದ್ದೀನಿ ಅಂತ ನೀನಾಗಲಿ ಅನುಪಮ ಆಗಲಿ ಯೋಚನೆ ಮಾಡಿದ್ದೀರಾ? ಎಲ್ಲರೂ ನಿನ್ನ ಅಳಿಯ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಕೇಳಿ ಕೇಳಿ ನನ್ನ ತಲೆ ತಿಂತಾರೆ. ಅವನು ಓದು ಕೆಲಸನ ಹೇಳಿದ್ರೆ ನನ್ನ ಮರ್ಯಾದೆ ಸ್ಟೇಟಸ್ ಏನಾಗಬೇಕು? ಅನುಪಮ ತಲೆ ತಗ್ಗಿಸಿದ್ಲು. ಒಂದು ವಿಧದಲ್ಲಿ ತಂದೆಯ ಮಾತಿನಲ್ಲೂ ಸತ್ಯಾಂಶ ಇದೆ ಎನಿಸ್ತು. ಕೇವಲ ಪ್ರೀತಿ ಪ್ರೇಮದಿಂದ ಹೊಟ್ಟೆ ತುಂಬೋದೆ? ಜೀವನದಲ್ಲಿ ತಿಂದು ಉಣ್ಣೋದಕ್ಕೆ ಹಣವಿದ್ರೆ ಸಾಕೆ? ಈ ವಿಷಯದಲ್ಲಿ ಮನೋಹರ್ ಅಲ್ಪತೃಪ್ತ. ಹೊಟ್ಟೆ ತುಂಬ ಊಟ ಮಾಡಿ ಅನುಪಮಳ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿಬಿಟ್ರೆ ತನಗೆ ಬೇರೆ ಯಾವ ಸ್ವರ್ಗವೂ ಇಲ್ಲವೆಂದು ಎಷ್ಟೋ ಬಾರಿ ಹೇಳ್ತಿದ್ದ. ಅಂತಹ ಮಾತುಗಳು ಮದುವೆಯಾದ ಹೊಸದರಲ್ಲಿ ಅನುಪಮಳನ್ನು ಪುಳಕಿತಗೊಳಿಸ್ತಿತ್ತು. ಅವಳು ಪತಿಯ ತೋಳ್ತೆಕ್ಕೆಯಲ್ಲಿ ತನ್ನ ಮನೆ, ಕಾರು, ವೈಭವ ಎಲ್ಲವನ್ನು ಮರೆಯುತ್ತಿದ್ಲು. ಮದುವೆಯಾಗಿ 4-5 ತಿಂಗಳಾಗ್ತಿದ್ದಂತೆ ಮನೋಹರನಿಗೆ ಕ್ರಮೇಣ ಅನುವಿನ ಆಕರ್ಷಣೆಗಿಂತ ತನ್ನ ಬ್ಯಾಂಕಿನ ಕೆಲಸ, ತಾಯಿಯ ಪೋಷಣೆ ಮುಂತಾದ ಕರ್ತವ್ಯಗಳತ್ತ ವಾಲುವ ವ್ಯವಧಾನ ಮೂಡ್ತು. ಮೊದಲಿನಂತೆ ಅನುಪಮಳನ್ನು ಉಸಿರು ಕಟ್ಟುವಂತೆ ಅಪ್ಪಿ ಮುದ್ದಾಡ್ತಿರಲಿಲ್ಲ. ಅವಳು ಅಲಂಕರಿಸ್ಕೊಂಡಾಗಲೆಲ್ಲ ಬಾಯಿ ತುಂಬ ಹೊಗಳ್ತಿರಲಿಲ್ಲ. ಆದರೆ ಅವನ ಪ್ರೀತಿ ಪ್ರೇಮದಲ್ಲಿ ಅವಳು ಯಾವ ಲೋಪವನ್ನು ಕಂಡಿರಲಿಲ್ಲ. ಅವಳು ತನ್ನ ಪಕ್ಕದಲ್ಲಿ ಕುಳಿತರೆ ಸಂತೃಪ್ತನಾಗಿ ಕಿರುನಗೆ ಬೀರ್ತಿದ್ದ. ಅವಳು ಅಲಂಕರಿಸ್ಕೊಂಡ್ರೆ ಕಣ್ಣಿನಲ್ಲೇ ಪ್ರಶಂಸೆ ನೀಡ್ತಿದ್ದ. ಅನುಪಮಳಿಗೆ ಮಾತ್ರ ಈ ಬದಲಾವಣೆಗೆ ಹೊಂದಿಕೊಳ್ಳಲು ಕಷ್ಟವಾಗ್ತಿತ್ತು. ಅವಳಿಗೆ ಗಂಡನ ಸದಾ ತನ್ನ ಹಿಂದೆ ಸುತ್ತಬೇಕು, ತನ್ನನ್ನು ಓಲೈಸಿ ಸದಾ ಪ್ರೇಮ ಲೋಕದಲ್ಲಿ ವಿಹರಿಸಬೇಕೆಂಬುದೇ ಆಸೆ. ಸದಾ ಬ್ಯಾಂಕಿಗೆ ರಜಾ ಹಾಕಿ ನೀನು ಮುಂದೆ ಕೂತಿದ್ರೆ ನನಗೆ ಯಾರು ಊಟ ಹಾಕ್ತಾರೆ ಅನ್ನೋ? ನನ್ನ ಹತ್ರ 5-6 ಲಕ್ಷ ರೂಪಾಯಿ ಇದ್ದಿದ್ರೆ ಬಡ್ಡಿಗೆ ಹಾಕಿ ಆರಾಮವಾಗಿ ಮನೆಯಲ್ಲಿ ಕೂತು ಜೀವನ ಮಾಡ್ಬೋದಿತ್ತು. ಆದರೆ ನಾನು ಅಷ್ಟು ಶ್ರೀಮಂತನಲ್ಲ, ಏನು ಮಾಡಲಿ ಎಂದು ಮನೋಹರ್ ಅವಳನ್ನು ರೇಗಿಸ್ತಿದ್ದ. ಅದಕ್ಕೆಲ್ಲ ಅನುಪಮ ಮೊದಮೊದಲು ನಕ್ಕು ರಾಜಿ ಆಗ್ತಿದ್ಲು. ಆದರೆ ಶೋಭಾಳ ಗಂಡ ದಿನೇಶ್ ಹೆಂಡತಿಯನ್ನೇ ಕಟ್ಕೊಂಡು ಓಡಾಡೋದನ್ನು ಕಂಡಾಗ ಅನುಪಮಳಿಗೆ ತನಗೂ ಆ ಸೌಲಭ್ಯ ಬೇಕೆಂದು ಸಹಜವಾಗಿ ಮನಸ್ಸು ಹೊಗೆ ಆಡ್ತಿತ್ತು. ಶೋಭಾಳಿಗಿಂತ ತಾನು 10 ಪಟ್ಟು ಚೆಲುವೆ. ಆದರೆ ಅವಳು ಮಾತ್ರ ಅದೃಷ್ಟವಂತೆ. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಮನೆಗೆ ಬರುವ ಗಂಡನಿಗೇನು ಗೊತ್ತು ತನ್ನ ಸೌಂದರ್ಯದ ಬೆಲೆ? ಸಾಲದಕ್ಕೆ ಶಾರದಮ್ಮನವರ ಮುಂದೆ ಅನುಪಮ ಮನಪೂರ್ವಕವಾಗಿ ಅವನೊಡನೆ ನಕ್ಕು ನಲಿಯುವಂತೆ ಇರಲು ಆಗ್ತಿರಲಿಲ್ಲ. ದಿನ ದಿನಕ್ಕೆ ಅವಳ ಅಸಮಾಧಾನ ಹೆಚ್ಚಾಗ್ತಿದ್ದುದನ್ನು ಗಮನಿಸಿ ಮನೋಹರ್ ಕಳವಳಗೊಂಡ. ಅನು, ಜೀವನದಲ್ಲಿ ಎಲ್ಲರೂ ಒಂದೇ ತರಹ ಇರೋಕ್ಕಾಗಲ್ಲ. ಬೇರೆಯವರನ್ನು ನೋಡಿ ಕಂಪೇರ್ ಮಾಡ್ಕೊಳ್ಳೋದಕ್ಕಿಂತ ನಮಗೇನು ಕಡಿಮೆಯಾಗಿದೆ ಅಂತ ಯೋಚಿಸು. ನಾನು ನಿನ್ನನ್ನು ಮನಸಾರೆ ಪ್ರೀತಿಸ್ತೀನಿ. ಅಮ್ಮ ಅಂತೂ ನಿನ್ನ ತಂಟೆಗೆ ಬರಲ್ಲ. ಇರೋದಕ್ಕೆ ನಮ್ಮದೇ ಸ್ವಂತ ಮನೆ ಇದೆ. ಇನ್ನು ಕಾರು ಸೈಟು ಅಂದರೆ ಅದೆಲ್ಲ ಒಂದೇ ಸಲಕ್ಕೆ ಬರೋ ಅಂಥದ್ದಲ್ಲ. ನಾನು ಎಕ್ಸಾಮ್ ತಗೊಂಡು ಪ್ರಮೋಷನ್ಗೆ ಟ್ರೈ ಮಾಡ್ತಿದ್ದೀನಿ. ಜೀವನದಲ್ಲಿ ನಿಧಾನವಾಗಿ ಮೇಲ್ ಬರಬೇಕಲ್ವಾ ಎಂದು ನಯವಾಗಿ ಅವಳನ್ನು ಓಲೈಸಿಕೊಳ್ಳಲು ಪ್ರಯತ್ನಿಸ್ತಿದ್ದ. ಅನುಪಮ ನಿರಾಶೆಯಿಂದ ನಗ್ತಿದ್ಲು. ಸುಖ ಪಡೋ ವಯಸ್ಸಿನಲ್ಲಿ ಅದೆಲ್ಲ ಇರಬೇಕು. ನಾಳೆ ತಲೆ ಕೂದಲು ಬೆಳ್ಳಗಾಗಿ ಮುದುಕರಾದ ಮೇಲೆ ಏನು ವೈಭವ ಪಟ್ರೇನು? ಅವಳ ಮಾತಿನ ದಾಟಿಗೆ ಅವನು ಹತಾಶನಾದ. ಅನುಪಮನಿಂದ ಅವನ ಮುಖ ಕಳೆಗೊಂಡಿತು. ಆಯಿತು ಅನು, ನನಗೂ ಸ್ವಲ್ಪ ಟೈಮ್ ಕೊಡು. ಹೆಂಡತಿಯಾಗಿ ನೀನು ನನಗೆ ಕೋಪ್ರೇಷನ್ ಕೊಡೆ. ಹೀಗೆ ಚುಚ್ಚು ಮಾತನಾಡೋದು ಸರಿನಾ? ಅನುಪಮ ಸುಮ್ಮನಾದರೂ ಮನೋಹರ್ ಎಂದಿಗೂ ಶೋಭಾಳ ಪತ್ನಿಯಂತೆ ತನ್ನ ತಂದೆಯಷ್ಟು ಆರ್ಥಿಕವಾಗಿ ಮೇಲ್ ಏರಲು ಆಗಲ್ಲ ಎಂದು ಅವಳಿಗೆ ತಿಳಿದಿತ್ತು. ಆದರೆ ಅವಳು ನಡೆದು ಬಂದ ದಾರಿಯಲ್ಲಿ ಹಿಂತಿರುಗಿ ಹೋಗುವಂತಿರಲಿಲ್ಲ. ಮನೋಹರನಿಗೂ ಅವಳ ಮನಸ್ಸಿನ ತೊಯ್ದಾಟ ಅರ್ಥವಾಗ್ತಿತ್ತು. ಅವಳು ಪದೇ ಪದೇ ತಂದೆಯ ಮನೆಗೆ ಹೋಗೋದು ಅವಳ ಹಿಂಬದಿಗೆ ಮನಸ್ಸಿಗೆ ಕಾರಣವೆಂದು ಅವನಿಗೂ ಗೊತ್ತಿತ್ತು. ಆದರೆ ತಂದೆ ತಾಯಿಯನ್ನು ನೋಡಬೇಡ ಎಂದು ಅವಳಿಗೆ ಹೇಳಲಾಗದೆ ಸುಮ್ಮನಾಗ್ತಿದ್ದ. ಆಕಾಶಕ್ಕೆ ಏಣಿ ಇಡಲು ಪ್ರಯತ್ನಿಸುವ ಅನುಪಮಳ ಮೂರ್ಖತನಕ್ಕೆ ಅವನಿಗೆ ತುಂಬ ಬೇಸರ ಆಗ್ತಿತ್ತು. ಅಂದು ಅನುಪಮಳ ಹುಟ್ಟಿದ ಹಬ್ಬ. ಹಿಂದಿನ ದಿನವೇ ನಿರ್ಮಲ ಮಗಳಿಗಾಗಿ ಬೆಲೆ ಬಾಳುವ ಚೂಡಿದಾರ್ ಖರೀದಿಸಿ ತಂದುಕೊಟ್ಟಿದ್ಲು. ಮನೋಹರ್ ಪ್ರೀತಿಯ ಮಡದಿಗಾಗಿ ಅವಳ ಆಸೆಯಂತೆ ಕಮಲದಾಕಾರದ ಪುಟ್ಟ ಕೆಂಪಿನ ಉಂಗುರ ಮಾಡಿಸ್ಕೊಟ್ಟಿದ್ದ. ಅಂದು ಬ್ಯಾಂಕಿನಲ್ಲಿ ತುಂಬ ಕೆಲಸ ಇದ್ದಿದ್ದರಿಂದ
ಮನೋಹರ್ ರಜಾ ಹಾಕುವಂತಿರಲಿಲ್ಲ. ಬೆಳಗ್ಗೆ ಎದ್ದ ಕೂಡಲೇ ಅವಳನ್ನು ಅಪ್ಪಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಎಂದು ಮುತ್ತಿನ ಮಳೆಗರೆದು ಅವಳನ್ನು ರಮಿಸಿ ಅರ್ಧ ದಿನ ರಜಾ ಹಾಕಿ ಬರುವನೆಂದು ಒಪ್ಪಿಸಿದ. ಮಧ್ಯಾಹ್ನ ಪಿಕ್ಚರ್ಗೆ ಹೋಗಿ ಅಲ್ಲಿಂದೇ ರೆಸ್ಟೋರೆಂಟ್ನಲ್ಲಿ ರಾತ್ರಿ ಊಟ ಮುಗಿಸಿ ಬರೋದೆಂದು ನಿರ್ಧಾರವಾಗಿತ್ತು. ಹಿಂದಿನ ರಾತ್ರಿಯೇ ಶಾರದಮ್ಮ ಸೊಸೆಯ ಹುಟ್ಟಿದ ಹಬ್ಬವೆಂದು ಕೊಬ್ಬರಿ ಮಿಠಾಯಿ ಮಾಡಿ ಇಟ್ಟಿದ್ರು. ಮನೋಹರ್ ಬ್ಯಾಂಕಿಗೆ ಹೋದ್ಮೇಲೆ ಅನುಪಮ ತಲೆಗೆ ಸ್ನಾನ ಮಾಡಿ ಹೊಸ ಚೂಡಿದಾರ್ ಧರಿಸಿ ಸಂಭ್ರಮದಿಂದ ಸಿದ್ಧಳಾದ್ಲು. ಪಿಕ್ಚರ್ಗೆ ಹೋಗುವಾಗ ದಾರಿಯಲ್ಲಿ ತಂದೆ ತಾಯಿಗೆ ಸಿಹಿ ಕೊಡುವುದೆಂದು ಅವಳ ಎಣಿಕೆಯಾಗಿತ್ತು. 12 ಗಂಟೆಗೆ ಬರುವೆನಿಂದ ಮನೋಹರ್ನ ಸ್ಕೂಟರ್ ಸದ್ದು 11 ಗಂಟೆಗೆ ಕೇಳಿಸಿದಾಗ ಅನುಪಮಳಿಗೆ ಅತೀರ್ವ ಸಂತೋಷ ಆಯಿತು. ಗಂಡನಿಗೆ ತನ್ನಲ್ಲಿರುವ ಆಸಕ್ತಿ ಕಂಡು ಅವಳಿಗೆ ಪ್ರೀತಿ ಹುಕ್ಕಿ ಬಂದು ಕೈಯಲ್ಲಿದ್ದ ಉಂಗುರಕ್ಕೆ ಚುಂಬಿಸಿ ಬಾಗಿಲತ್ತ ಓಡಿ ಬಂದ್ಲು. ಮನು, ನಾನು ಆಗಲೇ ರೆಡಿಯಾಗಿಬಿಟ್ಟಿದ್ದೀನಿ, ಹೋಗ್ತಾ ಹಾಗೆ ಅಮ್ಮನ ಮನೆಗೆ ಸ್ವೀಟ್ ಕೊಟ್ಟು ಹೋಗೋಣವಾ ಎಂದು ರಮಿಸುತ್ತಾ ನೇಲ್ ಪಾಲಿಷ್ನಿಂದ ಅಲಂಕೃತವಾದ ಕೈಗಳಿಂದ ಅವನ ಕೆನ್ನೆ ಸವರಿದ್ಲು. ಅಮ್ಮ ಎಲ್ಲಿ? ತನ್ನ ಮೇಲೆ ಕಡೆಗಣ್ಣಿನ ನೋಟವನ್ನು ಅರಿಸದೆ ಒಳಗೆ ಹೋದ ಪತಿ ಅವಳ ಪಾಲಿಗೆ ಅತ್ಯಂತ ನಿರ್ದಯಿ ಆಗಿ ರಸಿಕನಾಗಿ ಕಂಡ. ಆದರೂ ತನ್ನ ಬಿಗುಮಾನ ತೋರದು ಅವನನ್ನು ಹಿಂಬಾಲಿಸಿ ಅವನ ಕುತ್ತಿಗೆ ಸುತ್ತ ಕೈ ಬಳಸಿ ಅವನ ಎದೆಗೊರಗಿದ್ಲು. ಮನು, ನನ್ನ ಡ್ರೆಸ್ ಚೆನ್ನಾಗಿದೆಯಾ? ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ತನ್ನತ್ತ ಬಾಗಿದ ಅವಳ ಮುಖವನ್ನು ಅವನು ದೂರ ಸರಿಸಿ ತಾಯಿ ಎತ್ತದಾವಿಸಿದ. ಅಮ್ಮ ಅಮ್ಮ, ಈಗ ತಾನೇ ಮಹಿಮಾ ಮೈಸೂರಿನಿಂದ ಬ್ಯಾಂಕಿಗೆ ಫೋನ್ ಮಾಡಿದ್ಲು. ಶಶಿಗೆ ನಿನ್ನೆ ಸಂಜೆ ಆಕ್ಸಿಡೆಂಟ್ ಆಗಿ ತಲೆಗೆ ಏಟು ಬಿದ್ದಿದೆ. ನಿನ್ನೆಯಿಂದ ಪ್ರಜ್ಞೆನೇ ಬಂದಿಲ್ವಂತೆ. ನಾವು ಈಗಲೇ ಮೈಸೂರಿಗೆ ಹೋಗೋಣ, ರೆಡಿಯಾಗು. ಶಾರದಮ್ಮನಿಗೆ ಎದೆ ಬಡಿತವೇ ನಿಂತಂತಾಯ್ತು. ಅಯ್ಯೋ ದೇವ್ರೆ, ಏನು ಗತಿಯಪ್ಪ, ನಡಿಯಪ್ಪ ಹೋಗೋಣ. ಪಾಪ ಅವಳೊಬ್ಬಳೇ ಆ ತುಂಟ ಹುಡುಗನನ್ನು ಕಟ್ಕೊಂಡು ಎಷ್ಟು ಒದ್ದಾಡ್ತಾಳೋ. ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಅದೆಲ್ಲ ಯೋಚಿಸ್ತಾ ಕೂತಿರೋಕೆ ಈಗ ಟೈಮ್ ಇಲ್ಲಮ್ಮ. ಅನು, ನೀನು ನಮ್ಮ ಜೊತೆ ಬರ್ತೀಯಾ ಇಲ್ವಾ? ನಿಮ್ಮ ತಂದೆ ಮನೆಯಲ್ಲೇ ಇರ್ತೀಯೋ? ತನ್ನ ಭಾವನೆಗಳನ್ನೇ ಲೆಕ್ಕಿಸದೆ ಏನೂ ತಿಳಿದವನಂತೆ ಮನೋಹರ್ ತನ್ನನ್ನು ಪ್ರಶ್ನಿಸಿದ್ದು ಅನುಪಮಳ ಕೋಪ ತಾರಕಕ್ಕೇರ್ತು. ನೀವು ಇವತ್ತೇ ಹೋಗ್ಬೇಕಾ ಮನು? ಇವತ್ತು ನನ್ನ ಬರ್ತ್ಡೇ ಅಂತ ಮರೆತುಬಿಟ್ಟಿದ್ದೀರಾ? ನೀವು ನಾಳೆ ಮೈಸೂರಿಗೆ ಹೋದರೆ ಆಗಲ್ವಾ? ಮನೋಹರ್ ತಿರಸ್ಕಾರ ಜಿಗುಪ್ಸೆಯಿಂದ ಅವಳತ್ತ ನೋಡ್ದ. ಬಾಹ್ಯ ನೋಟಕ್ಕೆ ಅತ್ಯಂತ ಚೆಲುವೆ ನಿಜ, ಆದರೆ ಅವಳ ಅಂತರಂಗ ಹೊಕ್ಕು ನೋಡಿದ್ರೆ ಅಲ್ಲಿ ಸಿಗೋದು ಬರೀ ಶೂನ್ಯ. ಸ್ವಾರ್ಥ, ಹಠ, ರೋಷ ಬಿಟ್ಟರೆ ಅವಳ ಹೃದಯದಲ್ಲಿ ಪ್ರೀತಿ, ವಿಶ್ವಾಸ, ಅನುಬಂಧ, ಭಾವನೆಗಳಿಗೆ ಬೆಲೆಯೇ ಇಲ್ವೇ? ಅಲ್ಲಿ ನನ್ನ ತಂಗಿ ಗಂಡ ಸಾಯ್ತಾ ಬಿದ್ದಿದ್ದಾನೆ. ಈ ದಿನವೇ ನಿನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕಾ? ನೀನು ಏನು ಮನುಷ್ಯಳೋ ರಾಕ್ಷಸಿಯೋ ಎಂದು ಅಬ್ಬರಿಸಿದ. ಅವನ ಮೊದಲಿಕೆ ಕಂಡು ಅವಳ ನಾಲಿಗೆಯ ಮೇಲಿನ ಹತೋಟಿ ತಪ್ಪಿತು. ನೀವು ಈಗ ಮೈಸೂರಿಗೆ ಹೋದರೆ ಅವರು ಸಾಯೋದು ತಡೆಯೋಕ್ಕಾಗುತ್ತಾ ಎಂದಾಗ ಮನೋಹರ್ ಅವಳ ಕೆನ್ನೆಗೆ ಬಾರಿಸ್ದ. ಶಾರದಮ್ಮ ಅಳುತ್ತಾ, ಸುಮ್ಮನೆ ನೀವಿಬ್ರು ಯಾಕ್ರೋ ಕಚ್ಚಾಡ್ತೀರಿ? ನೀನು ಬರೋದು ಬೇಡ ಬಿಡು, ದೇವರು ಮಾಡಿಸಿದಾಗೆ ಆಗತ್ತೆ. ನಾನು ಒಬ್ಬಳೇ ಆದರೂ ಹೋಗಿ ಬರ್ತೀನಿ ಎಂದಾಗ ಮನೋಹರ್ ತಡೆದ. ನಾನು ನಿನ್ನ ಜೊತೆ ಬರ್ತೀನಿ ನಡಿಯಮ್ಮ. ಇವಳಿಗೆ ಏನಾದರೂ ಮಾಡ್ಕೊಳ್ಳಿ. ಇವಳ ರಂಪ ರಾದಂತ ನೋಡಿ ನನಗೂ ಸಾಕಾಗಿ ಹೋಗಿದೆ. ಅನುಪಮ ಕೆನ್ನೆ ಸವರಿಸ್ಕೊಂಡು ಅವನತ್ತ ದೂರ ನೋಡಿದ್ಲು. ನನ್ನ ಮೇಲೆ ಕೈ ಮಾಡ್ತೀರಾ? ನಾನು ಈಗಲೇ ಸತ್ತು ಹೋಗ್ತೀನಿ. ಮೈಸೂರಿಗಾದರೂ ಹೋಗಿ, ದುಬೈಗಾದರೂ ಹೋಗಿ ಎಂದು ಬಚ್ಚಲ ಮನೆಯತ್ತ ಧಾವಿಸಿ ಮೂಲೆಯಲ್ಲಿ ಇಟ್ಟಿದ್ದ ಸೀಮೆ ಎಣ್ಣೆ ಕ್ಯಾನ್ ತೆಗೆದು ಅದನ್ನು ಮೈ ಮೇಲೆ ಸುರಿದುಕೊಳ್ಳಲು ಯತ್ನಿಸಿದಾಗ ಶಾರದಮ್ಮ ಕೂಗಿದ್ರು. ಮನು, ನೋಡೋ, ಪ್ರಾಣ ಕಳ್ಕೊಂಡವಳು. ಇವತ್ತು ನಮ್ಮನೆಯಲ್ಲಿ ಏನಾಗುತ್ತಪ್ಪ ಭಗವಂತ ಎಂದು ಹಣೆ ಚುಚ್ಕೊಂಡ್ರು. ಮನೋಹರ್ ಮಿಂಚಿನತ್ತೆ ಹಾರಿ ಬಂದು ಅನುಪಮಾಳ ಕೈಯಿಂದ ಕ್ಯಾನ್ ಕಿತ್ಕೊಂಡಾಗ ಅನು ಮತಿಗೆತ್ತವಳಂತೆ ಕಿರಿಚಿದ್ಲು. ಬಿಡಿ, ನಾನು ಸಾಯಬೇಕು. ಮನೋಹರ್ ಸಹನೆ ಮೀರಿ, ಸಾಯೋ ಅಂಥದ್ದು ಈಗೇನಾಯ್ತು ನಿನಗೆ? ನಾನು ನಿನ್ನನ್ನು ಪ್ರೀತಿಸ್ತೀನಿ, ನೀನು ಹೇಳಿದ ಹಾಗೆ ಕೇಳ್ತೀನಿ ಅಂತ ಗಂಡನ್ನ ಆಟ ಆಡಿಸ್ತೀಯ ಎಂದು ಉಕ್ಕಿ ಬಂದ ಆವೇಶದಿಂದ ಕೈ ಎತ್ತಿ ಕಪಾಳಕ್ಕೆ ಬಾರಿಸ್ಬಿಟ್ಟ. ತಲೆಗೆ ಸುತ್ತಿಗೆಯಿಂದ ಒಡೆದಂತೆ ಭಾಸವಾಗಿ ಅನುಪಮ ಚೀರಿ ಕೆಳಗೆ ಬಿದ್ಲು. ಅವಳ ಮೈ ರೋಷದಿಂದ ಬೆಂಕಿಯಾಗಿತ್ತು. ಯು ಬೂಟ್, ಹೆಂಡತಿ ಮೇಲೆ ಕೈ ಮಾಡಿ ನಿನ್ನ ಪೌರುಷ ತೋರಿಸ್ಕೊಳ್ತೀಯಾ? ನನ್ನಂಥ ಹೆಂಡತಿ ನಿನ್ಗೆ ಸಿಕ್ಕಿರೋದು ನಿನ್ನ ಪುಣ್ಯ ಅಂತ ತಿಳ್ಕೊ. ಸದಾ ತಾಯಿ ತಂಗಿ ಅನ್ನೋ ನಿನ್ಗೇನು ಗೊತ್ತು ಹೆಂಡತಿ ಬೆಲೆ? ಅವಳು ನೇರವಾಗಿ ಏಕವಚನಕ್ಕೆ ಇಳಿದಾಗ ಶಾರದಮ್ಮ, ಮನೋಹರ್ ದಿಗ್ಭ್ರಾಂತರಾದರು.
ಗೆಟ್ ಔಟ್. ನನ್ನ ಕಣ್ಮುಂದೆ ನೀನು ನಿಂತಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮನೋಹರ್ ರೇಗಿದಾಗ ಅನುಪಮ ಸಿಟ್ಟೆದ್ದು ನಿಂತಳು. ಇರೋಕ್ಕೆ ಮನೆ ಗತಿ ಇಲ್ಲದೆ ನಾನು ಈ ಮನೆಗೆ ಬಂದಿಲ್ಲ. ನಿನ್ನ ಕಣ್ಮುಂದೆ ಇರೋಕ್ಕೆ ನನಗೆ ಇಷ್ಟವೂ ಇಲ್ಲ ಎಂದು ದಡದಡನೆ ರೂಮಿಗೆ ಹೋಗಿ ತನ್ನ ಬಟ್ಟೆ ಸಾಮಾನುಗಳನ್ನು ಸೂಟ್ ಕೇಸ್ಗೆ ತುರುಕಿ ಹೊರಡಲು ಅನುವಾದ್ಲು. ಮನು, ಇದೆಲ್ಲ ಅತಿರೇಕ ಆಯ್ತಪ್ಪ. ಗಂಡ ಹೆಂಡತಿ ಅಂದಮೇಲೆ ಮಾತು ಬರುತ್ತೆ ಹೋಗುತ್ತೆ. ಅನು, ಅದಕ್ಕೆಲ್ಲ ಮನೆ ಬಿಟ್ಟು ಹೋಗಬಾರ್ದಮ್ಮ. ಶಾರದಮ್ಮ ಹೇಳ್ತಿದ್ರು. ಅನುಪಮ ಅವರನ್ನು ನಿರ್ಲಕ್ಷಿಸಿ ಮನೋಹರತ್ತ ನೋಡದೆ ರಸ್ತೆಗಿಳಿದ್ಲು. ಇಷ್ಟು ಘಟನೆಗಳು ಒಟ್ಟಿಗೆ ನಡೆದ ಕಾರಣಕ್ಕಾಗಿ ಮನೋಹರ್ ಮೈ ಮೇಲೆ ಎಚ್ಚರವಿಲ್ಲದೆ ನಿಂತಿದ್ದ. ಅನುಪಮ ಹೊರಟ ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ವಾಸ್ತವ ಲೋಕದ ಅರಿವಾಯಿತು. ಶಾರದಮ್ಮ ಅಳುತ್ತಾ ಕುಳಿತಿದ್ರು. ಅಮ್ಮ, ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಬಾ ನಾವು ಮೈಸೂರಿಗೆ ಹೋಗೋಣ. ಅನು ಅವಳ ತಂದೆ ಮನೆಯಲ್ಲೇ ಇರಲಿ. ಅವಳು ಇನ್ನೆಲ್ಲೂ ಹೋಗಿರಲ್ಲ. ನಾವು ವಾಪಸ್ ಬರೋ ಹೊತ್ತಿಗೆ ಅವಳ ಕೋಪನೂ ಇಳಿದಿರುತ್ತೆ. ಈ ಕಡೆ ಸೊಸೆ, ಆ ಕಡೆ ಅಳಿಯ. ನಾನು ಏನು ಮಾಡಲಿ ಹೇಳು? ನೀನು ಅವಳನ್ನು ಹೊಡಿಬಾರ್ದಿತ್ತು. ಮನೋಹರ್ ನಿಟ್ಟುಸಿರುಬಿಟ್ಟ. ಅವಳು ನನ್ನ ರೇಗಿಸ್ಬಿಟ್ಲು. ಇರಲಿ ಬಿಡು, ಅವಳ ಕೋಪ ತಣ್ಣಗಾಗೋಕ್ಕೆ ಟೈಮ್ ಬೇಕು. ನಾವು ಅಲ್ಲಿವರೆಗೂ ಶಶಿನ ನೋಡ್ಕೊಂಡು ಬರೋಣ. ಶಶಿಧರ್ನನ್ನು ಇಂಟೆನೆನ್ಸು ಕೇರ್ನಲ್ಲಿ ಇಟ್ಟಿದ್ರು. ಅಳುತ್ತಿದ್ದ ತಂಗಿಯನ್ನು ಸಮಾಧಾನ ಪಡಿಸೋದ್ರಲ್ಲೇ ಮುಳುಗಿ ಹೋಗಿದ್ದ ಮನೋಹರ್ನಿಗೆ ಅನುಪಮಳ ಬಗ್ಗೆ ಯೋಚಿಸುವ ವ್ಯವಧಾನವೂ ಇರಲಿಲ್ಲ. 2 ದಿನಗಳ ನಂತರ ಶಶಿಧರ್ನಿಗೆ ಪ್ರಜ್ಞೆ ಬಂದಾಗ ಮನೋಹರನಿಗೆ ಸಂತಸದಿಂದ ಕಂಬನಿ ಮೂಡಿತು. ಶಾರದಮ್ಮ ತಾವು ಮಗಳು ಅಳಿಯನ ಜೊತೆಯಲ್ಲೇ 1 ತಿಂಗಳು ಇದ್ದು ಬರ್ತೇನೆಂದು ಪ್ರಕಟಿಸಿದಾಗ ಮನೋಹರನಿಗೆ ಹೆಂಡತಿಯತ್ತ ಮನಸ್ಸು ಹೊರಳಿತು. ಶಶಿಧರ್ ಗುಣಮುಖನಾಗಿದ್ದರಿಂದ ಅವನ ಮನಸ್ಸು ತಿಳಿಯಾಗಿತ್ತು. ತಾನು ಅನುವಿನ ಬಗ್ಗೆ ನಡೆದುಕೊಂಡ ರೀತಿ ತಪ್ಪೆಂದು ಪಶ್ಚಾತ್ತಾಪದಿಂದ ಬೆಂಗಳೂರಿಗೆ ಧಾವಿಸಿದ. ಆದರೆ ಪರಿಸ್ಥಿತಿ ಬಿಗಡಾಯಿಸೋದೆಂದು ಅವನು ಭಾವಿಸಿರಲಿಲ್ಲ. ಮನೋಹರ್ನ ಮೇಲೆ ಮುನಿಸ್ಕೊಂಡು ಅನುಪಮ ತವರ್ ಮನೆಗೆ ಓಡಿ ಬಂದಾಗ ಕೆಂಪಗೆ ಊದಿದ್ದ ಅವಳ ಕೆನ್ನೆ ನೋಡಿ ನಿರ್ಮಲಾ ಭಾರದ್ವಾಜರಿಗೆ ಸಹಜವಾಗಿ ಅಳಿಯನ ಬಗ್ಗೆ ಕೋಪ ಹುಕ್ಕಿ ಬಂತು. ನನ್ನ ಮಗಳನ್ನ ಹೊಳೆಯೋಕ್ಕೆ ಅವನಿಗೇನಿದೆ ಅಧಿಕಾರ? ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ, ಕೇಸ್ ಹಾಕಿಸ್ತೀನಿ ಎಂದು ಭಾರದ್ವಾಜ್ ಕೂಗಾಡಿದ್ರು. ನಾನು ಇನ್ಮೇಲೆ ಆ ಮನೆಗೆ ಹೋಗಲ್ಲ ಡ್ಯಾಡಿ. ನನಗೆ ಈ ಮನೇಲಿ ಇರೋಕ್ಕೆ ಅವಕಾಶ ಕೊಡ್ತೀರಾ? ನಾನು ಅಭಿಷೇಕ್ ಹಾಗೆ ಗಂಡು ಮಗು ಅಂದ್ಕೊಂಡ್ಬಿಡಿ. ಅನು ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳಿದಾಗ ನಿರ್ಮಲಾ ರೇಗಿದ್ಲು. ಅವನು ನಿನ್ನ ಕೆನ್ನೆಗೆ ಹೊಡೆದಿದ್ದು ತಪ್ಪು ನಿಜ. ಹಾಗಂತ ಅವನ್ನ ಬಿಟ್ಬಿಡೋಕ್ಕಾಗತ್ತೇನೆ? ಅವನೇ ಬಂದು ಕರೆಯೋವರೆಗೂ ನೀನು ಇಲ್ಲಿರು ಸಾಕು. ನೀನು ಬಾಯಿ ಮುಚ್ಕೊಂಡಿರು ನಿರ್ಮಲಾ. ಆ ಕಟ್ಕೊಂಡ ಕೈಗೆ ಪುನಃ ನನ್ನ ಮಗುನ ಒಪ್ಪಿಸ್ತೀಯಾ? ಇವಳ ಮುಖನ ಹೀಗೆ ತೊಗೊಂಡು ಹೋಗಿ ಕೋರ್ಟಿನಲ್ಲಿ ನಿಲ್ಲಿಸಿದ್ರೆ ಯಾವ ಮುಟ್ಟಾಳನಾದರೂ ಇವಳಿಗೆ ಡೈವರ್ಸ್ ಕೊಡ್ತಾನೆ. ಭಾರದ್ವಾಜ್ ಅಬ್ಬರಿಸಿದಾಗ ನಿರ್ಮಲಾ ನಂಬಲಾರದೆ ಬೆರಗಾಗಿ ನುಡಿದ್ಲು. ಈಗ ಇವಳಿಗೆ ಡೈವರ್ಸ್ ಕೊಡಿಸಿ ಏನ್ರಿ ಸಾಧಿಸ್ತೀರಾ? ಅವಳನ್ನು ಗಂಡ್ಮಗ ಅಂದ್ಕೊಂಡು ಮನೆಯಲ್ಲೇ ಕೂರಿಸ್ಕೊಳ್ತೀರಾ? ಅಥವಾ ಅವಳಿಗೆ ಇನ್ನೊಂದು ಮದುವೆ ಮಾಡ್ತೀರಾ? ಇವಳು ಬಡವರ ಮನೆ ಹುಡುಗನ್ನ ಮದುವೆ ಆಗಿದ್ದಕ್ಕೆ ನಿಮಗೆ ಅವಮಾನ ಆಗಿರುವಾಗ ನೀವು ಹೀಗೆ ಮನಸ್ಸಿಗೆ ಬಂದ ಹಾಗೆ ವರ್ತಿಸೋದ್ರಿಂದ ಜನ ನಿಮಗೆ ಸನ್ಮಾನ ಮಾಡ್ತಾರೆ ಅಂದ್ಕೊಂಡ್ರಾ? ತಾಯಿಯ ವ್ಯಂಗ್ಯ ಮಾತಿಗೆ ಅನುಪಮಾಳಿಗೆ ಕೋಪ ಹುಕ್ಕಿ ಬಂತು. ನೀನು ನನ್ನ ವಿಷಯದಲ್ಲಿ ತಲೆ ಹಾಕಬೇಡ, ಹೋಗು ಮಮ್ಮಿ. ಈಗಾಗಲೇ ಡ್ಯಾಡಿ ನನ್ನಿಂದ ತುಂಬ ನೋವು ಅನುಭವಿಸಿದ್ದಾರೆ. ಇನ್ಮೇಲೆ ನಾನು ಅವರು ಹೇಳ್ದ ಹಾಗೆ ಕೇಳ್ತೀನಿ. ನೋಡೆ, ನಾನು ಬದುಕಿರೋವರೆಗೂ ನಿನಗೆ ಬುದ್ಧಿ ಬರಲ್ಲ. ನಾನು ಸತ್ತ ಮೇಲೆ ನಿನಗೆ ತಲೆಗೆ ಹೋಗುತ್ತೆ. ನಿರ್ಮಲಾ ದಡದಡನೆ ಒಳಗೆ ನಡೆದಾಗ ಅನುಪಮ ತಂದೆಯತ್ತ ಅತರ್ಥಳಾಗಿ ನೋಡಿದ್ಲು. ಡ್ಯಾಡಿ, ಐ ವಾಂಟ್ ಅ ಡೈವರ್ಸ್. ಆ ಅಯೋಗ್ಯನ ಹೆಂಡತಿ ಅನ್ಸ್ಕೊಂಡು ಬದುಕೋಕೆ ನನಗೆ ಸಾಧ್ಯವಿಲ್ಲ. ನೀವು ನಮ್ಮ ಲಾಯರ್ ಪದ್ಮನಾಭಯ್ಯನನ್ನು ಕನ್ಸಲ್ಟ್ ಮಾಡಿ. ಭಾರದ್ವಾಜ್ ಅವಳನ್ನು ಎದೆಗೊರಗಿಸ್ಕೊಂಡು ತಲೆ ಸವರಿದ್ರು. ಬಂದು 1 ವಾರದಲ್ಲಿ ಅನುಪಮ ಇಳಿದು ಹೋಗಿದ್ಲು. ಊಟ ತಿಂಡಿ ಯಾವುದು ಸರಿಯಾಗಿ ಮಾಡ್ತಿರ್ಲಿಲ್ಲ. ಮನೋಹರ್ ಕಪಾಳಕ್ಕೆ ಹೊಡೆದ ಭಾಗ ಕೆಂಪಾಗಿ ಊದ್ಕೊಂಡು ಕಣ್ಣಿಗೂ ಏಟು ಬಿದ್ದಿದ್ದರಿಂದ ಕಣ್ಣಿನ ಸುತ್ತಲೂ ನೀಲಿಯಾಗಿ ರಕ್ತ ಹೆಪ್ಪುಗಟ್ಟಿತು. ಅಷ್ಟೇ ಅಲ್ಲದೆ ಅವನಿಂದ ಯಾವ ಬಗೆಯ ಕಾಗದ, ಫೋನ್ ಬಾರದಿದ್ದುದು ಅವರನ್ನು ಮತ್ತು ಕೆರಳಿಸಿ ಕೋಪಿತರನ್ನಾಗಿ ಮಾಡಿತು.
ಮನೋಹರ್ನನ್ನು ಗೇಟಿನ ಬಳಿ ಕಂಡಾಗಲೇ ಅನುಪಮ ತಂದೆಯ ಬಳಿ ಮೆಲ್ಲಗೆ ಹೇಳಿದ್ಲು, ನನಗೆ ಅವನ ಮುಖ ನೋಡೋಕ್ಕೂ ಇಷ್ಟವಿಲ್ಲ. ವಿಷಯ ತಿಳಿಸಿ ಕಳಗಿಸ್ಬಿಡಿ. ಲೇ ಅನು, ದುಡುಕ್ಬಿಡ್ವೆ. ಈ ಮನೆಯಲ್ಲಿ ಒಂದಲ್ಲ 10 ದಿನ ಇರು, ಬೇಡ ಅನ್ನಲ್ಲ. ಆದರೆ ಕಟ್ಕೊಂಡು ಗಂಡನನ್ನು ಬಿಟ್ಬಿಡೋದು ನೀನು ತಿಳ್ಕೊಂಡಷ್ಟು ಸುಲಭ ಅಲ್ಲ ಕಣೆ. ನಿರ್ಮಲ ಉಪದೇಶ ನೀಡಿದಾಗ ಭಾರದ್ವಾಜ್ ಅವಳನ್ನು ಹೊರಟಾಗಿ ಹಿಂದಕ್ಕೆ ತಳ್ಳಿದ್ರು. ನೀನು ಮರ್ಯಾದೆಯಾಗೆ ಒಳಗೆ ಹೊರಟೋಗು. ನೀನು ಏನಾದರೂ ನಮ್ಮ ಮಾತಿನ ನಡುವೆ ಪ್ರವೇಶ ಮಾಡಿದ್ರೆ ನಮ್ಮ ಇಬ್ಬರ ಸಂಬಂಧ ಕಡಿದು ಹೋಗುತ್ತೆ. ಗಂಡ ಹೆಂಡತಿಯರ ಸಂಬಂಧ ಅಷ್ಟು ಸುಲಭವಾಗಿ ಕಡಿದು ಹೋಗೋ ಅಂಥದ್ದೇನ್ರಿ? ನೀವೇ ಕೈಯಾರೆ ಮಗಳ ಬಾಳು ಹಾಳು ಮಾಡೋಕ್ಕೆ ಹೋಗ್ತಿದ್ದೀರಲ್ಲ, ನೀವು ಮನುಷ್ಯರ? ಭಾರದ್ವಾಜ್ ನಿರ್ಮಲ ಮುಂದೆ ಮಾತನಾಡದಂತೆ ಅವಳನ್ನು ರೂಮಿಗೆ ನೋಕಿ ಬಾಗಿಲು ಚಿಲ್ಕ ಹಾಕಿದ್ರು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.